ಹಾಗಾಗಿ ರೋಡ್ ಬ್ಲಾಕ್ ಆಗಿದೆ. ನೀವು ಸರ್ವಿಸ್ ರೋಡ್ನ ಫಾಲೋ ಮಾಡಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮನ್ನ ಎದುರಾಕೊಂಡ್ರೆ ಹೇಗ್ ಪ್ಲಾನ್ ಮಾಡಿ ಲಾಕ್ ಮಾಡ್ತೀವಿ ಅಂತ. ನನ್ನ ಮಗ ಗನ್ ಇದ್ದಾಗಿದ್ದ, ಅವನನ್ನ ರಾಜ್ಕುಮಾರ್ ಅಂತರ ಬೆಳೆಸ್ದೆ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ಅಂಥವನ್ನ ಬೀದಿ ಹೆಣ ಮಾಡ್ಬಿಟ್ಟೇನೆ. ಅವತ್ತೇ ಡಿಸೈಡ್ ಮಾಡ್ದೆ ನಿನ್ನ ಜೀವ ಸಹಿತ ಉಳಿಸಬಾರ್ದು ಅಂತ. ನಿನ್ನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ ದಿವಸನೇ ನಿನ್ ತಲೆ ಮೇಲೆ ಕಲ್ ಚಪ್ಪಡಿ ಎತ್ತಾಕಬೇಕಾಗಿತ್ತು. ಸಿಟಿ ಸೆಂಟ್ರಲ್ಲಿ ನಾವು ನಿನ್ನ ಸಾಯಿಸೋದು, ಜನ ಎಲ್ಲ ಬಾಯ್ ಬಡ್ಕೊಳ್ಳೋದು, ಈ ಟಿವಿಯವರು ಕಿರಣ್ ಬೇಡಿ ಹೆಂಗೆ ಹೊಗೆ ಹಾಕೊಂಡ್ಲು ಅಂತ 24 ಗಂಟೆ ತೋರ್ಸೋದು, ನಿನ್ ಪ್ಯಾನ್ಸ್ ಎಲ್ಲ ತಿತ್ತಿ ಊಟ ಮಾಡೋದು, ಇವೆಲ್ಲ ಬೇಕಾ? ನಿನಗೆ ಈಗ ಅರ್ಥ ಆಗಿರ್ಬೇಕು ಅನ್ಸುತ್ತೆ. IPS ಓದಿರೋ ನಿನಗಿಂತ 3ನೇ ಕ್ಲಾಸ್ ಓದಿರೋ ನಾನು ಎಷ್ಟು ಕ್ಲೆವರ್ ಅಂತ. ಹೆಣ್ಣಿನ ಕೋಪಕ್ಕೆ ಬಲಿಯಾಗಿ ಸಾಕ್ಷಾತ್ ಪರಮೇಶ್ವರನೇ ಬ್ರಹ್ಮ ಕಪಾಲ ಹಿಡ್ಕೊಂಡು ಬೀದಿ ಬೀದಿ ಎಲ್ದು ಬಿಟ್ಟ. ಇನ್ನು ತಿರುಬೋಕಿ ನನ್ನ ಮಕ್ಕಳು ನೀವ್ಯಾವ ಲೆಕ್ಕನೋ? ನಿಮ್ಮಂಥವ್ರನ್ನ ಭೇಟಿ ಆಡೋದಕ್ಕೆ ಅಂತ ಹುಟ್ಟಿರೋ ಹುಲಿ ಕಣೋ ನನ್ನ ಮಗಳು. ಮೊದಲು ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋ ದಾರಿ ಹುಡ್ಕೊಳ್ಳಿ. ನೋಡಿದ್ರೇನಪ್ಪ, ದೀಪ ಆರಕ್ ಮುಂಚೆ ಹೆಂಗೆ ಬಗ 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 ಉರಿತಾ ಐತೆ. ನಾನ್ ನಿಮ್ಮೆಲ್ಲರ ಪಾಲಿಗೆ ಬರೀ ದೀಪ ಅಲ್ವೋ, ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡೋ ಜ್ವಾಲೆ. ಆ ಜ್ವಾಲೆನ ಸಮುದ್ರ ಸುನಾಮಿ ತರ ಆರಿಸೋ ಶಕ್ತಿ ನನಗಿದೆ. ಭೂಪತಿ ಹೋಗ್ರೇನು ವಾಪಸ್ಸು?
ಹೆಡ್ ಕಾನ್ಸ್ಟೇಬಲ್. ಹುಲಿನ ಬೇಟೆಯಾಡೋ ಬೇಟೆಗಾರರು ನಾವು. ನಿನ್ನ ಮಗಳಿ ಬೂದಿನ ಕೆಂಗೇರಿ ಮೋರಿಲ್ ಬಿಡ್ತೀಯೋ ಕಾವೇರಿ ನೀರಲ್ಲಿ ಬಿಸಾಕ್ತಿಯೋ ನಿರ್ಧಾರ ಮಾಡು. ನನ್ನ ಮಗಳ ಬೂದಿನ ತಗೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ನಿನ್ನ ನೋಡಿದೆ. ಅದಕ್ಕೆ ಇಲ್ಲಿವರೆಗೂ ಬಂದೆ. ನಿನ್ ಕಥೆ ಕೇಳಿ 50 100 ಕೊಡೋಣ ಅನ್ಕೊಂಡೆ. ಇಟ್ಕೋ. ನೋಡಮ್ಮ, ಅಂತ ಸಾಹಸಿ ಮಗಳನ್ನ ಕಳ್ಕೊಂಡು ಭಿಕ್ಷೆ ಬೇಡಕ್ ಬಂದಿದ್ದೇನೋ ನಿಜ. ಆದ್ರೆ ಈ ಹಣ ನಲ್ಲಮ್ಮ, ನಿನ್ನನ್ನ. ಕುಂಟನೆಪ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ತಾಯಿ. ಆ ವಿಧಿ ನನ್ನ ಕೈ ಕಾಲುಗಳನ್ನ ಕಟ್ಟಾಕ್ಬಿಟ್ಟಿದೆ. ತೆವಳ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಕೋಲಿಲ್ಲದ ಕುರುಡನಿಗೆ ದಾರಿದೀಪವಾಗ್ತೇನೋ ಅಂತ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ನನ್ನ ಮಗಳನ್ನು ಕೊಂದ ಆ ಸಮಾಜಘಾತಕರನ್ನ ಕಿರಣ್ ಬೇಡಿಯಾಗಿ ನೀನವರನ್ನು ಧ್ವಂಸ ಮಾಡಬೇಕು. ನನ್ನ ಮಗಳ ಆಸೆ ಆಕಾಂಕ್ಷೆಗಳನ್ನ ನೀನ್ ಈಡೇರಿಸಬೇಕು. ಆ ಶಕ್ತಿ, ಕೆಚ್ಚು, ಧೈರ್ಯ ನಿನ್ನಲ್ಲಿದೆ. ಆ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಕಣಮ್ಮ, ನಿನ್ನಿಂದ ಮಾತ್ರ ಸಾಧ್ಯ. ಬಾರಿ ಒಳ್ಳೆ ಸ್ಕೆಚ್ ಹಾಕೊಂಡೆ ಬಂದಿದೀಯಾ. ಆ ಸುನಾಮಿ ಗ್ಯಾಂಗ್ ನನ್ನನ್ನು ಬಲಿ ಕೊಟ್ಟು ಸುಟ್ಟು ಬೂದಿ ಮಾಡಿ ಚೊಂಬುಗ್ ತುಂಬಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಕನಸ್ನಲ್ಲೂ ಇಂಥ ಹಲ್ಕ ಐಡಿಯಾಗಳನ್ನ ಯೋಚನೆ ಮಾಡ್ಬೇಡ. ಏನೋ ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇದ್ದೀನಿ, ಅದಕ್ಕೂ ಕಲ್ಲು ಹಾಕೋಕ್ ಬರ್ತೀಯಲ್ಲ. ನಿನ್ನ ಮಗಳು ಎಂಥ ಕಿಲಾಡಿ. ಅಂತ ಅವಳಿಗೆ ಹೊಗೆ ಹಾಕ್ಬಿಟ್ರಲ್ಲ, ಇನ್ ನನ್ನನ್ ಬಿಡ್ತಾರೇನಯ್ಯ? ಅಲ್ಲಮ್ಮ. ಅಲ್ಲನೂ ಇಲ್ಲ, ಪೈಗಂಬರೂ ಇಲ್ಲ. ಯಾವ ಕಾರಣಕ್ಕೂ ನಿನ್ನ ಸ್ಕೆಚ್ಗೆ ನಾನ್ ಸಪೋರ್ಟ್ ಮಾಡಲ್ಲ. ಅಮ್ಮ, ನನ್ ಮಾತು ಕೇಳಮ್ಮ. ನಿನ್ ಅಮ್ಮ ಅಂತಿ, ನನ್ ಮಾತು ಕೇಳ್ತಾಯಿ. ಅಮ್ಮ, ಅಮ್ಮ, ನನ್ ಮಾತು ಕೇಳಮ್ಮ. ಸ್ವಾಮಿ ಚಿಲ್ಲರೆ ಕೊಡ್ರಿ. 500 ರೂಪಾಯಿ ನೋಡ್ಕೊಟ್ರೆ ಎಲ್ಲಿಂದ ಕೊಡೋದು ಚಿಲ್ಲರೆ? ಯಾರೇ ಟಿಕೆಟ್ ಯಾರೇ? ಗಾಡಿ ಸರಿಯಾಗಿ ಓಡಿಸಯ್ಯೋ. ನಿನಗಿಂತ 2 ವೀಲರೇ ವಾಸಿ. ಯಾರೇ? ರಾಯಲ್ ಸರ್ಕಲ್ ಕೊಡ್ರಿ. ಅಲ್ಲೇನಾ? ನಾಳೆ ಸಿಗ್ತೀನಿ ಶಿವ. ಸರಿ ಅಪ್ಪ ಅಣ್ಣಯ್ಯ, ಟಾಟಾ ಮಾಡೋದಿರ್ಲಿ, ನಿನ್ ಜೋಬಲ್ ಪರ್ಸ್ ನೋಡ್ಕೋ. ಅಯ್ಯೋ, ನಮ್ಮ ಪರ್ಸ್ ಕಾಣ್ತಾ ಇಲ್ಲ. ಅಯ್ಯೋ, ನನ್ನ ಪರ್ಸು. ನನ್ನ ಪರ್ಸು. ನಿನ್ ಪರ್ಸ್ ಎಲ್ಲೂ ಹೋಗಿಲ್ಲ, ಆ ಹುಡುಗನ ಹತ್ರ ಇದೆ. ನೀವೇ ತಗೊಂಡಿದ್ದು ಪರ್ಸು? ಕೊಡ್ರಿ. ನನ್ನ ಹತ್ರನ? ಇಲ್ಲ, ನಾನ್ ತಗೊಂಡಿಲ್ಲ. ನೋಡಕ್ ಶ್ರೀಮಂತರು ಮನೆಯವ್ರ ತರ ಕಾಣಿಸ್ತೀರಾ? ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ನ ಪೊಲೀಸ್ ಸ್ಟೇಷನ್ಗೆ. ನಾನ್ ತಗೊಂಡಿಲ್ಲ. ನಿಮಗ್ ಪರ್ಸ್ ಬೇಕು ತಾನೆ? ನಾನ್ ಕೊಡ್ತೀನಿ, ಸುಮ್ನೆ ದಾರಿಬೇಡಿ. ನೀನ್ ನನ್ ಚಿನ್ನ ಅಲ್ಲ, ನನ್ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಲ್ವಾ? ಪರ್ಸ್ ಕೊಟ್ಬಿಡಮ್ಮ. ಗಂಟ ಬಂದಿರ್ಬೇಕು ಅಂತ ಕಾಣುತ್ತೆ. ಅಮ್ಮಮ್ಮ ನಿಂತ್ಕೊಮ್ಮ, ನಿನ್ ತಮ್ಮ ಅಂತ ನಿಂತ್ಕೊಳೆ. ಅಮ್ಮಮ್ಮ, ಏನಯ್ಯ ಆಗಿದ್ದಾಗೋಯ್ತು, ಯಾಕಮ್ಮ ಬೇಜಾರ್ ಮಾಡ್ಕೊತೀಯ? ಎಲ್ಲಿ ಮಕ್ಕಳಿಸ್ಕೊಂಡೆ? ಒಳ್ಳೆ ಶರಿ ಮಕ್ಕಳಿಸ್ಕೊಂಡ ಹಾಗೆ ನನ್ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ಮರ್ಯಾದೆನ 3 ಕಾಸ್ಗೆ ಹರಾಜ್ ಹಾಕ್ಬಿಟ್ಟಿಯಲ್ಲಯ್ಯ. ಇಡೀ ಬಳ್ಳಾರಿಗೆ ಭಾಗ್ಯಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಇದ್ದ ಹಾಗೆ. ಪಿಕ್ ಪಾಕೆಟ್ ಅಂತ ಹಿಡ್ಕೊಟ್ಬಿಟ್ಟಿಯಲ್ಲಯ್ಯ, ಪೀಡೆ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಂಥ ಕೆಲಸ ಮಾಡೋದು ತಪ್ಪಲ್ವಾ? ಏನಯ್ಯ ತಪ್ಪು? ನನ್ನ ಕಸ್ಬೆ ಇದು, ನನಗೆ ಗೊತ್ತಿರೋ ವಿದ್ಯೆನೇ ಇದು. ನಾನು ಬದುಕ್ಬೇಕು, ಅದಕ್ಕೆ ದುಡ್ಬೇಕು, ಅದಕ್ಕೆ ಈ ರೀತಿ ಮಾತಾಡ್ತೀನಿ. ಅಲ್ಲಮ್ಮ, ಅವ್ರ ಹಣನ ಅಷ್ಟು ಸಲೀಸಾಗಿ ಹೊಡೆದ್ಬಿಟ್ಟಿಯಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ದುಡ್ಡು ಹೊಡಿದೆ ಹೋದ್ರೆ ನನ್ ಗತಿ? ನಿನ್ ದುಡಿಯೋದಿಕ್ಕೆ ಇದೊಂದೇನೆ ನಮ್ಮ ದಾರಿ. ಹೌದು, ನನಗೆ ಯಾರ ಬಗ್ಗೆನೂ ಯೋಚನೆ ಇಲ್ಲ. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತೀನಿ. ನಿಂಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಓ, ಬೇಕಾದ್ರೆ ನಿನ್ ತಾಳೆನೆ ತೆಗೆದು ಬಿಡ್ತೀನಿ. ಹಾಗಾದ್ರೆ ಬಾ ನನ್ ಜೊತೆ. ನಿಂಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನೋಡಕ್ ಒಳ್ಳೆ ತಿರ್ಪೋಗಿ ತರ ಇದೆಯಾ? ನೀನ್ ನನಗ್ ದುಡ್ಡು ಕೊಡ್ತೀಯಾ? ಹೌದು, ನಾನು ಹೇಳ್ದಾಗ ಮಾಡಿದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಏನು? ನೀನು ನನ್ನ ಮಗಳಾಗಿ ನಟಿಸಬೇಕು. ಪೊಲೀಸ್ ಆಫೀಸರ್ ಕಿರಣ್ ಬೇಡಿಯಾಗಿ
ಧೈರ್ಯ ಇದ್ರೆ ಇದಕ್ಕೆ ಒಪ್ಕೋತೀಯಾ? ಏಯ್ ಭಾಗ್ಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇಷ್ಟು ದಿನ ಆ ವೇಷ ಈ ವೇಷ ಹಾಕೊಂಡು ಬೀದಿ ಬೀದಿ ಅಲ್ದಿದ್ದು ಸಾಕು. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಸೆಟ್ಲ್ ಆಗಿ. ಅಯ್ಯ ಒಪ್ಪಳೆ ಗುಬೆ. ನನ್ ಜೊತೆಲಿ ಬರೋದಕ್ಕೆ ಹೆದರಿಕೆನಾ? ನನಗೆ ಕಸುಬು ಗೊತ್ತಿರೋರ್ಗೆ ಈ ಊರಾದ್ರೇನು ಮುಂದೂರಾದ್ರೇನು. ಬರ್ತೀನಿ. ಕಾಗೆಗಿಗೆ ಏನಾದ್ರೂ ಹಾರಿಸ್ಬಿಟ್ಟಿಯಾ? ನಿನ್ನ ಹಣೆ ಅಲ್ಲಲ್ಲ, ನನ್ನ ಹಣೆ. ನನ್ನ ಮಾತು ನಂಬಮ್ಮ.